ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು. ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಬೇಕು ಅಂತಂದರೆ, ಹಿಂದೂ ಧರ್ಮದ ಮೇಲೆ, ಹಿಂದೂಗಳ ಇದ್ರ ಮೇಲೆ ಆಕ್ರಮಣ ನಡೀತಾ ಇದೆ. ಔರಂಗಜೇಬ್ ಕಾಲದಲ್ಲಿ ನಡೀತು, ಗಜನಿ ಮೊಹಮ್ಮದ್ ಕಾಲದಲ್ಲಿ ನಡೀತು, ಬ್ರಿಟಿಷರ ಕಾಲದಲ್ಲಿ ನಡೀತು, ಎಲ್ಲರ ಕಾಲದಲ್ಲೂ ನಡೀತು. ಏನು ಅಂತಂದರೆ, ಧರ್ಮದ ಮೇಲೆ ಆಕ್ರಮಣ ಮಾಡಿಬಿಟ್ರೆ ಇಂಡಿಯಾ ದೇಶವನ್ನು ಇಸ್ಲಾಮಿಕ್ ಕಂಟ್ರಿ ಮಾಡ್ಬೋದು ಅಂತ ಸಾಬ್ರು ತಿಳ್ಕೊಂಡಿದ್ರು. ಅದು ಫೇಲ್ಯೂರ್ ಆಗೋಯಿತು. ಈಗೇನಾಗಿದೆ, ಕ್ರಿಶ್ಚಿಯನ್ರು ವ್ಯಾಪಾರ, ಟೆಕ್ನಾಲಜಿ, ಮಣ್ಣು ಮಸಿ ಲೊಟ್ಟೆ ಲೊಸಿಕೆ ಅಂತ ಅಂದ್ಬಿಟ್ಟು ಇವರೇನು ಮಾಡಿದ್ದಾರೆ, ಬಹಳ ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಪ್ರಯತ್ನದ ಇದೇನೇ ಧರ್ಮಸ್ಥಳದ ಮೇಲೆ ಆಗ್ತಾ ಇರ್ತಕ್ಕಂಥ ಆಕ್ರಮಣ ಅಂತ ಹೇಳ್ಬೋದು. ನೋಡಿ, ಧರ್ಮಸ್ಥಳ ಅನ್ನೋದು ಒಂದು ಸಾಂಸ್ಕೃತಿಕ ಕೇಂದ್ರ. ಅಲ್ಲಿ ಶಂಕರಾಚಾರ್ಯ 8ನೇ ಶತಮಾನದಲ್ಲಿ ಹುಟ್ಟುತ್ತಾರೆ. 8ನೇ ಶತಮಾನದಲ್ಲಿ ಹುಟ್ಟಿದ್ರೆ ಅವರೇನು ಮಾಡ್ತಾರೆ, ಅನೇಕ ಆಕ್ರಮಣಗಳನ್ನ ಎದುರಿಸ್ಕೋತಾ ಹಿಂದೂ ಧರ್ಮವನ್ನು ಕಾಪಾಡ್ತಾರೆ. ಹಿಂದೂ ಧರ್ಮವನ್ನು ಕಾಪಾಡ್ತಾ ದಕ್ಷಿಣದಲ್ಲಿ ದಕ್ಷಿಣಾಮ್ನಾಯ ಅಂತ ಅಂದ್ಬಿಟ್ಟು ಶೃಂಗೇರಿನಲ್ಲಿ ಒಂದು ಪೀಠ, ಪಶ್ಚಿಮಾಮ್ನಾಯ ಅಂತ ಅಂದ್ಬಿಟ್ಟು ದ್ವಾರಕೆಯಲ್ಲಿ ಒಂದು ಪೀಠ, ಉತ್ತರಾಮ್ನಾಯ ಅಂತ ಅಂದ್ಬಿಟ್ಟು ಬದ್ರಿನಲ್ಲಿ ಒಂದು ಪೀಠ, ಮತ್ತು ಪೂರ್ವಾಮ್ನಾಯ ಅಂತ ಅಂದ್ಬಿಟ್ಟು ಜಗನ್ನಾಥ ಪುರಿನಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸ್ತಾರೆ. ಇಲ್ಲಿ ಏನು ಅಂತಂದರೆ, ಯಾರು ಬ್ರಾಹ್ಮಣರಿದ್ದರೂ ಅವರೇ ಜೈನರಾಗಿ ಕನ್ವರ್ಟ್ ಆಗ್ತಾರೆ. ಏನು ಅಂತಂದರೆ, ಸ್ಟ್ಯಾಂಡರ್ಡ್ಸು ಈಗ ಹೆಂಗೆ ಹೈ ಜಂಪ್ ಮಾಡಬೇಕು ಅಂತಂದರೆ, ನಾವು 3 ಇಂಚು 4 ಇಂಚು ಇದನ್ನು ಲೆವೆಲ್ನ ರೈಸ್ ಮಾಡ್ತಾ ಹೋಗ್ತೀವಿ. ಅಷ್ಟು ಮೇಲಕ್ಕೆ ಏರ್ತಾ ಹೋಗ್ಬಿಟ್ಟು ಒಲಿಂಪಿಕ್ ಗೋಲ್ಡ್ ಮೆಡ್ಲು ಕೊಡೋದು ಅದೆಲ್ಲ ಮಾಡ್ತೀವಿ. ಹಾಗೆ ಬ್ರಾಹ್ಮಣರು ಸ್ಟ್ಯಾಂಡರ್ಡ್ನ ಹೈ ಮಾಡ್ತಾ ಹೋದರು. ಸ್ಟ್ಯಾಂಡರ್ಡ್ನ ಹೈ ಮಾಡೋದು ಅಂದರೆ ಹೇಗೆ, ಆಚಾರ ವಿಚಾರ ಊಟ ವ್ಯವಹಾರಗಳಲ್ಲಿ ಏನಾಯಿತು, ಇದನ್ನು ಮಾಡಿಕೊಂಡು ಇವರೇನು ಮಾಡಿದ್ರು, ಬ್ರಾಹ್ಮಣರು ಸಾಯಂಕಾಲದ ಹೊತ್ತು ರಾತ್ರಿ ಹೊತ್ತು ಊಟ ಮಾಡೋದನ್ನು ಬಿಟ್ಟರು. ಯಾಕೆ ಅಂತಂದರೆ, ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ, ದೀಪದಲ್ಲಿ ಊಟ ಮಾಡೋರು. ದೀಪ ಅಂತಂದರೆ ಕಾಡಲ್ಲಿ ಕತ್ತಲೆಯಲ್ಲಿ ಅನೇಕ ಹುಳುಗಳು ಬರೋವು, ತಮಗೆ ಗೊತ್ತಿಲ್ಲದೇ ಹುಳುಗಳನ್ನ ತಿಂದುಬಿಡೋರು. ಇದು ಮಾಂಸಾಹಾರಿಗಳಾಗ್ತಿದ್ರು. ಅದರಿಂದ ಅವರೇನು ಮಾಡಿದ್ರು, ರಾತ್ರಿ ಹೊತ್ತು ಊಟ ಮಾಡೋದನ್ನೇ ಬಿಟ್ಟರು. ಊಟ ಮಾಡೋದನ್ನು ಬಿಟ್ಟಿದ್ದು ಏನಂತಂದರೆ, ಸಾಯಂಕಾಲದ ಹೊತ್ತು ಊಟ ಮಾಡೋಕ್ಕೆ ಶುರು ಮಾಡಿದ್ರು. ಸಾಯಂಕಾಲದ ಹೊತ್ತು ಊಟ ಮಾಡಿಬಿಟ್ಟು ರಾತ್ರಿ ಹೊತ್ತು ಊಟ ಸ್ಕಿಪ್ ಮಾಡಿದ್ರು. ಇದೇನಾಯಿತು, ಅವ್ರನ್ನ ಜೈನರು ಅಂತ ಕರೆದ್ರು, ಜೈನ ಬ್ರಾಹ್ಮಣರು ಅಂತ ಕರೆದ್ರು. ಜೈನ ಬ್ರಾಹ್ಮಣರು ನೋಡಿ, ಇವಾಗಲೂ ಸಹ ಮೈಸೂರು ಮಂಗಳೂರು ಹೋಗ್ತಾ ದಾರಿನಲ್ಲಿ ಜೈನ ಬ್ರಾಹ್ಮಣರು, ನಮ್ಮ ಕಾರ್ಕಳ ಇದೆ, ಅಲ್ಲೆಲ್ಲ ಜೈನ ಬ್ರಾಹ್ಮಣರು ಬೀದಿಗಳಿವೆ, ಅದನ್ನೆಲ್ಲ ನೋಡ್ಬೋದು. ಹುಲಿ ಬಂತಂತೆ, ಅಲ್ಲಿ ಅನೇಕ ಜೈನ ಬ್ರಾಹ್ಮಣರು ನೋಡ್ತೀವಿ. ಏನು ಅಂತಂದರೆ, ಜೈನ ಬ್ರಾಹ್ಮಣರು ಭಾಳ ಫೇಮಸ್ ಇಲ್ಲೆಲ್ಲ. ಅವರು ಸ್ಟ್ಯಾಂಡರ್ಡ್ನ ಜಾಸ್ತಿ ಮಾಡ್ತಾ ಹೋಗಿ ಜೈನರು ಅಂತ ಕರ್ಕೊಂಡಿದ್ದಾರೆ. ಹೀಗಾಗಿ ಸ್ಟ್ಯಾಂಡರ್ಡ್ ಜಾಸ್ತಿ ಆದವ್ರನ್ನ ಜೈನರು ಅಂತ ಕರೆದುಕೊಂಡ್ರು ಅಂತಂದರೆ ಅದು ತಪ್ಪಲ್ಲ. ಆಗಿನ ಸಮಾಜ ಪದ್ಧತಿನಲ್ಲಿ ಅದನ್ನು ಒಪ್ಕೊಂಡಿರ್ಬೋದು. ಆದರೆ ಸತ್ಯ ಇಷ್ಟೇ, ಬ್ರಾಹ್ಮಣರು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಜಾಸ್ತಿ ಮಾಡ್ತಾ ಹೋಗಿ ರಾತ್ರಿ ಹೊತ್ತು ಊಟ ಮಾಡೋದನ್ನು ಬಿಟ್ಟರು, ಸಾಯಂಕಾಲ ಊಟ ಮಾಡಿದ್ರು, ಅವ್ರನ್ನ ಜೈನರು ಅಂತ ಕರೆದ್ರು. ಈ ಥರ ಜೈನರು ಅಂತ ಕರೆದಿದ್ವಿ. ಇದನ್ನು ಏನಾಯಿತು, ಅದು ಬೇರೆ ಜಾತಿ ಮಾಡಿಬಿಟ್ರು. ಈ ಬ್ರಿಟಿಷರು ಬಂದ್ಬಿಟ್ಟು ಏನು ಮಾಡಿದ್ರು, ಜೈನರು ಅನ್ನೋದು ಜಾತಿ ಮಾಡಿಬಿಟ್ರು. ಈ ನಮ್ಮ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಸಹ ಜೈನರು ಬೇರೆ ಜಾತಿ, ಬ್ರಾಹ್ಮಣರು ಬೇರೆ ಜಾತಿ, ಬ್ರಾಹ್ಮಣರ ಸ್ಮಾರಕರು ಬೇರೆ ಜಾತಿ, ವೈಷ್ಣವರು ಬೇರೆ ಜಾತಿ, ಹೀಗೆ ಏನೇನೋ ಮಾಡ್ಕೊಂಡು ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ಕೊಂಡ್ರು. ಇವರು ಡಿವೈಡ್ ಆ್ಯಂಡ್ ರೂಲ್ನ ಏನು ಮಾಡಿದ್ರು, ಡಿವೈಡ್ ಮಾಡ್ತಾ ಹಿಂದೂಗಳನ್ನ ಏನು ಮಾಡಿದ್ರು, ಮೈನಾರಿಟಿ ಮಾಡಿಬಿಟ್ರು. ಕುರುಬರಂತೆ, ಕಾಡು ಕುರುಬರಂತೆ, ಜೈನ್ ಕುರುಬರಂತೆ, ಕುರುಬರನ್ನು ಡಿವೈಡ್ ಮಾಡಿದ್ರು, ಒಕ್ಕಲಿಗರನ್ನು ಡಿವೈಡ್ ಮಾಡಿದ್ರು, ಎಲ್ಲರನ್ನೂ ಡಿವೈಡ್ ಮಾಡಿ ಮುಸಲ್ಮಾನರು ನೋಡಿ, ನಾನು ಇದಕ್ಕೆ ಹೋಗ್ತೀನಿ, ಏನು ಅಂತಂದರೆ ಇಂಡಿಯಾ ಟೂರ್ ಹೊಡಿತೀನಿ. ಇಂಡಿಯಾ ಟೂರ್ ಹೊಡಿಬೇಕಾದ್ರೆ ಇಲ್ಲಿಂದ ಒಂದು ಟ್ರೈನ್ ಹೋಗುತ್ತೆ, ಪಾಟಲಿಪುತ್ರಕ್ಕೆ ಹೋಗುತ್ತದು. ಪಾಟಲಿಪುತ್ರ ಅಂತಂದರೆ ಪಾಟ್ನಾದಿಂದ ದೂರ ಇರ್ತಕ್ಕಂಥ ಒಂದು 15-20-30 ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನು. ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಜನಗಳ ಬಗ್ಗೆ ಮಾತಾಡಿದಾಗ ಅಲ್ಲಿ ಅನೇಕ ಜನಗಳು ಬೆಳಗ್ಗೆ ಟೀ ಕುಡಿದ ತಕ್ಷಣ ಟೀ ಕುಡಿಯೋಕ್ಕೆ ಹೋಗ್ತಾಯಿದ್ವಿ. ಟೀ ಕುಡಿಯೋಕ್ಕೆ ಹೋದಾಗ ಜನಗಳು ಟೀ ಕುಡಿಯೋಕ್ಕೆ ಬಂದವ್ರ ಹತ್ರ ಮಾತಾಡ್ತಾಯಿದ್ವಿ, ಅಣ್ಣ ಮುಸಲ್ಮಾನರು ಜಾಸ್ತಿ ಆಗ್ಬಿಟ್ಟಿದ್ದಾರಂತ, ಇಲ್ಲಿ ನಾವು ಹಿಂದೂಗಳು ಮೈನಾರಿಟಿ ಆಗ್ಬಿಟ್ಟಿದ್ದೀವಿ, ನಾವು ಗಲಾಟೆ ಮಾಡೋಂಗಿಲ್ಲ ಅಂತಂದ್ಬಿಟ್ಟು. ಈಗ ಸುಮಾರು 4-5 ವರ್ಷದ ಹಿಂದೆ ನಾನು ಹೇಳಿದೆ, ಇಲ್ಲ
ಇಲ್ಲಿ ಹಿಂದೂಗಳು 70-80% ಇದ್ದೀವಿ, ಕೇವಲ 10-15% ಮಾತ್ರ ಮುಸಲ್ಮಾನರು. ನಿಮ್ಗೆ ಯಾರೋ ರಾಂಗ್ ಇದು ಕೊಟ್ಟಿದ್ದಾರೆ. ಈಗ ಚೇಂಜ್ ಆಗ್ತಾಯಿದೆ ವಾತಾವರಣ. ಏನಾಗಿದೆ, ಈ ಕಾಂಗ್ರೆಸ್ನವರ ಪ್ರಭಾವ ಜಾಸ್ತಿಯಾಗಿ ಏನಾಗಿದೆ, ಮುಸಲ್ಮಾನರು ಬಹುಸಂಖ್ಯಾತರಾಗ್ಬಿಟ್ಟಿದ್ದಾರೆ ಪೇಪರ್ ಮೇಲೆ. ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಆನ್ ಗ್ರೌಂಡ್ ಲೆವೆಲಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ. ಆದರೆ ಕಮ್ಮಿ ಅಂತ ತೋರಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ನಡೀತಾ ಇದೆ. ಇದನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಮೆಟ್ಟಿ ನಿಲ್ಲಬೇಕು ಅಂತಂದರೆ ನಾವು ಹಿಂದೂಗಳು ಇವತ್ತು ಸಹ ಆಲ್ ಇಂಡಿಯಾ ಲೆವೆಲಲ್ಲಿ ತಗೊಂಡ್ರೆ 80% ಇದ್ದೀವಿ, 82-85% ಇದ್ದೀವಿ. ಮತ್ತು ಹಿಂದೂಗಳನ್ನ ವೀಕ್ ಮಾಡಬೇಕು ಅಂತಂದರೆ ನಾವು ಇನ್ನೊಂದು ಅಸ್ತ್ರವನ್ನು ಉಪಯೋಗಿಸ್ತಾರೆ. ಇದನ್ನು ಜವಾಹರ್ಲಾಲ್ ನೆಹರು ಮತ್ತು ಕಾಂಗ್ರೆಸ್ನವ್ರು ಜಾಸ್ತಿ ಉಪಯೋಗಿಸಿದ್ರು. ಏನು ಅಂತಂದರೆ ರಾಜಕೀಯದಲ್ಲಿ ಧರ್ಮವನ್ನು ತರಬಾರ್ದು ಅಂತ. ಯಾವಾಗ ರಾಜಕೀಯದಲ್ಲಿ ಧರ್ಮವನ್ನು ತರಬಾರ್ದು ಅಂತ ಹೇಳ್ತಾರೆ ಅಂದರೆ, ಇದು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ. ಏನು ಅಂತಂದರೆ ಆತನ ಪ್ರಧಾನಮಂತ್ರಿ ಪದವಿ ಹೊರಟೋಗೋದು, ಮತ್ತು ಯಾರು ಹಿಂದೂಗಳು ಪ್ರಧಾನಮಂತ್ರಿ ಆಗೋದು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇವರೇನು ಮಾಡಿದ್ರು, ರಾಜಕೀಯದಲ್ಲಿ ಧರ್ಮವನ್ನು ತರಬಾರ್ದು ಅಂತ. ರಾಜಕೀಯದಲ್ಲಿ ಧರ್ಮವನ್ನು ತಂದರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕಾಗುತ್ತೆ. ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದಿಂದ ಬರ್ತಾರೆ. ಗೋರಖ್ಪುರ ಅಂತ ಅನ್ನೋದು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಧಾರ್ಮಿಕ ಕೇಂದ್ರ. ಅಲ್ಲಿ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಹತ್ತಿರನೇ ಆ ಗೋರಖ ಮಠ ಅನ್ನೋದೇನಿದೆ ನೋಡಿ, ಎಷ್ಟು ಪ್ರಭಾವಶಾಲಿಗಳು ಅಂತಂದರೆ, ನಾವು ಪಶುಪತಿನಾಥ್ ಹೋದರೆ ನೇಪಾಳದಲ್ಲಿ ಅದು ಒಂದು ಜ್ಯೋತಿರ್ಲಿಂಗ ಆಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಪೀಠ ಅದು. ಅಲ್ಲಿ ಎಮ್ಮೆಗಳನ್ನ ಬಲಿ ಕೊಡ್ತಾರೆ, ಕೋಣಗಳನ್ನ ಬಲಿ ಕೊಡ್ತಾರೆ ಶಿವರಾತ್ರಿ ದಿವಸ. ಅಂಥ ಇದಕ್ಕೆ ಗೋರಖನಾಥಪುರದಿಂದ ಪುರೋಹಿತರು, ಸನ್ಯಾಸಿಗಳು, ಮಠಾಧೀಶರಾಗಿ ಹೋಗ್ತಾರೆ. ಇಷ್ಟು ಪ್ರಭಾವ ಇರ್ತಕ್ಕಂಥ ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ ಇವರೇನು ಮಾಡೋದು, ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬಾರ್ದು ಅಂತಂದರು. ಆದರೆ ಇಂಡೈರೆಕ್ಟಾಗಿ ಮುಸಲ್ಮಾನರಿಗೆ ಅವಕಾಶ ಮಾಡಿಕೊಟ್ರು. ಏನು ಅಂದರೆ, ಇವತ್ತು ಸಹ ಯಾರಿಗೆ ಓಟ್ ಹಾಕಬೇಕು ಅನ್ನೋ ತೀರ್ಮಾನ ಬಂದಾಗ ಹಿಂದೂಗಳು ಡಿವೈಡ್ ಆಗ್ತೀವಿ. ಬ್ರಾಹ್ಮಣ ಅಂತ ಡಿವೈಡ್ ಆಗ್ತೀವಿ, ಕ್ಷತ್ರಿಯ ಅಂತ ಡಿವೈಡ್, ಲಿಂಗಾಯತರು ಅಂತ ಡಿವೈಡ್ ಆಗ್ತೀವಿ, ಒಕ್ಕಲಿಗರು ಅಂತ ಡಿವೈಡ್ ಆಗ್ತೀವಿ, ಕುರುಬರು ಅಂತ ಡಿವೈಡ್ ಆಗ್ತೀವಿ, ಸಾವಿರಾರು ಕಾರಣಗಳಿಂದ ಡಿವೈಡ್ ಆಗ್ತೀವಿ. ಆದರೆ ಮುಸಲ್ಮಾನರನ್ನ ಬಹುಸಂಖ್ಯಾತ ಮಾಡಿಬಿಟ್ಟು ಯಾವ್ದಾದ್ರು ಮಸೀದಿನಲ್ಲಿ ಕೂತ್ಬಿಟ್ಟು ಒಂದು ಫರ್ಮಾನ್ ಹೊರಡಿಸ್ಬಿಟ್ರೆ ಇಂಥವ್ರು ಓಟ್ ಹಾಕಬೇಕು, ಅದು ನ್ಯಾಚುರಲಾಗಿ ಕಾಂಗ್ರೆಸ್ ಪರವಾಗಿ ಇರುತ್ತೆ, ಹೊರಡಿಸ್ಬಿಟ್ರೆ ಅವರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರೆ. ನಾವು ಡಿವೈಡ್ ಆಗಿ ಏನಾಗುತ್ತೆ, ಹಿಂದೂ ಅಂತ ಯಾರು ಹೇಳ್ತಾರೆ ಅವ್ರು ಸೋತು ಹೋಗ್ತಾ ಬರ್ತಾಯಿದ್ದಾರೆ. ಹೀಗಾಗಿ ಮುಸಲ್ಮಾನರು ಇಂಡಿಯಾ ದೇಶದಲ್ಲಿ ಬಹುಸಂಖ್ಯಾತರ ಅನ್ನೋ ಪ್ರಶ್ನೆ ಬಂದಾಗ ಬಿಹಾರದಲ್ಲಿರ್ತಕ್ಕಂಥ ಅವಿದ್ಯಾವಂತರನ್ನ ನೋಡಿಕೊಂಡ್ರೆ ಮುಸಲ್ಮಾನರು ಇಂಡಿಯಾ ದೇಶದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಅಂತ ಹೇಳ್ಬೋದು. ಇಂಥ ಸನ್ನಿವೇಶವನ್ನು ಷಡ್ಯಂತ್ರ ಕ್ರಿಯೇಟ್ ಮಾಡ್ತಿರೋದು ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ನವ್ರನ್ನ ಬರೀ ಅಧಿಕಾರದಿಂದ ಕೆಳಗಿಳಿಸೋದು ಸಾಲದು, ದೇಶವನ್ನೇ ಬಿಟ್ಟು ಓಡಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಆಶಯ. ಇದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಹೇಗೆ ಮಾಡ್ಬೋದು ಅಂತಂದರೆ, ನೋಡಿ, ಔರಂಗಜೇಬ ಕಾಲದಲ್ಲಿ ಖಡ್ಗವನ್ನು ಹಿಡ್ಕೊಂಡು ಹಿಂದೂಗಳನ್ನ ಮುಸಲ್ಮಾನರ ಕನ್ವರ್ಟ್ ಮಾಡೋದು. ಆನಂತರ ಬ್ರಿಟಿಷರ ಕಾಲದಲ್ಲಿ ವ್ಯಾಪಾರ, ದುಡ್ಡು, ಅಧಿಕಾರ ಅಂದ್ಬಿಟ್ಟು ಮಾಡಿದ್ರು. ಈಗಲೂ ಸಹ ಧರ್ಮಸ್ಥಳದಲ್ಲಿ ಏನಾಗಿದೆ,